ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಮಾತನಾಡಿದ್ದಾರೆ. ಪ್ರಜ್ವಲ್ ಕೇಸ್ ತನಿಖೆ ವೇಳೆ ಒತ್ತಡ ಬಂದಿಲ್ಲ, ಆದರೆ ನಮಗೆ ಸಾಕಷ್ಟು ಸವಾಲುಗಳಿದ್ವು. ಯಾವುದೇ ರಾಜಕೀಯ ಒತ್ತಡ ಕೂಡ ಇರಲಿಲ್ಲ. ಕೊನೆ ಉಸಿರು ಇರೋ ತನಕ ಪ್ರಜ್ವಲ್ ಹೊರ ಬರುವಂತಿಲ್ಲ. ಇನ್ನು ವೈಜ್ಞಾನಿಕವಾಗಿ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದೀವಿ ಅಂತ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಮಾತನಾಡಿದ್ದಾರೆ. ವಿಕ್ಟಿಮ್ ಸ್ಟೇಟ್ಮೆಂಟ್ ಅದು ಮೇನ್ ಇದ್ದೇ ಇರುತ್ತದೆ. ಬಟ್ ಬೇರೆ ಸಾಕ್ಷಿಗಳು ನಮ್ಮ ಟೀಮ್ ಎಲ್ಲ ಸೈಂಟಿಫಿಕ್ ಇಂದ ಕಲೆಕ್ಟ್ ಮಾಡಿ, ಅದರ ವಿಡಿಯೋ ಇರ್ಬೋದು, ಅವ್ರಿಗೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಇರ್ಬೋದು, DNA ಕಲೆಕ್ಷನ್ ಇರ್ಬೋದು, ಎಲ್ಲ ಕೊರೊಬೊರೇಟಿವ್ ಸಾಕ್ಷಿಗಳು ಏನಿತ್ತು ಈ ಕೇಸ್ನಲ್ಲಿ ಆರ್ ಮೇನ್ಲಿ ಬೇಸ್ಡ್ ಆನ್ ಸೈಂಟಿಫಿಕ್ ಎವಿಡೆನ್ಸ್. ಸೈಂಟಿಫಿಕ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅದಕ್ಕೆ ಎನಲೈಸ್ ಮಾಡಿ ಫೋರೆನ್ಸಿಕ್ ಸೈನ್ಸಿಂದ ರಿಪೋರ್ಟ್ ತೊಗೊಂಡು ಆ ಸರಿಯಾದ ರೀತಿ ಕ್ರಮ ತಗೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಅದೇ ಮೇನ್ ಚಾಲೆಂಜ್. ಆ ಪೆನ್ ಡ್ರೈವ್ ಏನು ಹಾಸನ ಜಿಲ್ಲೆಯಲ್ಲಿ ಹರಿದಿದ್ರು ಬೇರೆ ಬೇರೆ ಕಡೆ, ಅದು ಸೆಪ್ರೇಟ್ ಕೇಸ್ ಆಗಿದೆ. ಅದು ಸದ್ಯಕ್ಕೆ ಒಂದು 15-20 ದಿವಸದಲ್ಲಿ ಅದು ಗೊತ್ತಾಗಿದೆ ಯಾರ್ಯಾರು ಮಾಡಿದ್ದಾರೆ. ಕೆಲವೊಂದು ಫೋರೆನ್ಸಿಕ್ ಸೈನ್ಸ್ನಲ್ಲಿ ರಿಪೋರ್ಟ್ ಪೆಂಡಿಂಗ್ ಇತ್ತು, ಯಾಕೆಂದರೆ ಅಲ್ಲಿ 100ಕ್ಕಿಂತ ಮೇಲ್ಪಟ್ಟು ಕಂಪ್ಯೂಟರ್ಸ್, ಲ್ಯಾಪ್ಟಾಪ್, ಮೊಬೈಲ್ಗಳು ಸೀಜ್ ಮಾಡಲಾಗಿತ್ತು ಆ ಕೇಸ್ನಲ್ಲಿ. ಅದು ಎನಾಲಿಸಿಸ್ ಮುಗಿದಿದೆ. ಸದ್ಯಕ್ಕೆ ಅದು ಚಾರ್ಜ್ ಶೀಟ್ ಮಾಡಲಾಗಿದೆ.